ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರದು ಹಾಲು ಜೇನಿನ ಸಂಸಾರ ಆಗಿತ್ತು. ಎಲ್ಲವೂ ಚೆನ್ನಾಗಿತ್ತು. ಅಷ್ಟರಲ್ಲೇ ಎಂಟ್ರಿ ಆಗಿದ್ದು ಪವಿತ್ರ ಗೌಡ. ಜಗ್ಗುದಾದ ಸಿನಿಮಾ ಆಡಿಷನ್ಗೆ ಬಂದಂಥ ಪವಿತ್ರ ದರ್ಶನ್ಗೆ ಹತ್ತಿರವಾದ. ಇದು ವಿಜಯಲಕ್ಷ್ಮಿ ಅವರ ಸಿಟ್ಟಿಗೂ ಕಾರಣ ಆಯಿತು. ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರು ಓಪನ್ ಆಗಿ ಕಿತ್ತಾಡಿಕೊಂಡ್ರು. ಈ ಮಧ್ಯೆ ಪವಿತ್ರ ಗೌಡ ಅತಿ ಆಸೆ ಯಾವ ಮಟ್ಟಕ್ಕೆ ಬೆಳೆದಿತ್ತು ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಜನವರಿ 24, 2024 A1 ಆರೋಪಿ ಪವಿತ್ರ ಗೌಡ. ನಮ್ಮದು 10 ವರ್ಷಗಳ ಸಂಬಂಧ, ನಮ್ಮ ರಿಲೇಶನ್ಶಿಪ್ಗೆ ದಶಕವಾಯಿತು ಅನ್ನೋ ಅದೊಂದು ಇನ್ಸ್ಟಾ ಪೋಸ್ಟ್ A2 ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಕೆರಳಿಸಿತು. ಸ್ಯಾಂಡಲ್ವುಡ್ ದಾಸನ ಲೈಫ್ನಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿತು. ಕೌಟುಂಬಿಕ ಕಲಹ ಬೇದಿರಂಪಾಟವೂ ಆಗಿತ್ತು. ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಪವಿತ್ರ ಪೈಪೋಟಿ. ವಿಜಯಲಕ್ಷ್ಮಿ ಬಳಿ ಇರೋದೆಲ್ಲ ನಂಗೂ ಬೇಕು ಅನ್ನೋ ಅತಿಯಾಸೆ. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಸಂಸಾರ ಹಾಲು ಜೇನು ಸೇರಿದ ಹಾಗಿತ್ತು. ಸಪ್ತಪದಿ ತುಳಿದ ಹಾದಿ ಬಂಧನವನ್ನ ಗಟ್ಟಿಯಾಗಿಸಿತು. ದರ್ಶನ್ ಸ್ಟಾರ್ ಪಟ್ಟವನ್ನ ಉತ್ತುಂಗಕ್ಕೇರಿಸಲು ಪತ್ನಿ ವಿಜಯಲಕ್ಷ್ಮಿ ಮಲ್ಲಿಗೆ ಹಾದಿಯಾಗಿದ್ಲು. ಹೀಗಿರುವಾಗ ಪವಿತ್ರ ಗೌಡ ಎಂಟ್ರಿ ಜೇನಿನ ಸಂಸಾರದಲ್ಲಿ ಹುಳಿ ಹಿಂಡಿ ಛಿದ್ರಗೊಳಿಸಿತು. ಅಷ್ಟೇ ಅಲ್ಲ, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮಧ್ಯೆ ಪವಿತ್ರಾಳ ಆಸೆಗೆ ಮಿತಿಯೇ ಇರಲಿಲ್ಲ. ಇನ್ಸ್ಟಾದಲ್ಲಿ ವಿಜಯಲಕ್ಷ್ಮಿ ಪ್ರೊಫೈಲ್ ಅನ್ನ ಫಾಲೋ ಮಾಡ್ತಿದ್ದ ಪವಿತ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಏನೆಲ್ಲಾ ಸಿಕ್ತಿತ್ತೋ, ಏನೆಲ್ಲಾ ಇದೆಯೋ ಅದೆಲ್ಲವೂ ತನಗೂ ಬೇಕು ಅನ್ನೋ ಅತಿ ಆಸೆಗೆ ಬಿದ್ದಿದ್ಲು. ಸೇಮ್ ಐಮ್ಸ್ಗಾಗಿ ಡಿಮ್ಯಾಂಡ್ ಮಾಡ್ತಿದ್ದ ಪವಿತ್ರ ಗೌಡ. ಒಂದೇ ತಿಂಗಳಲ್ಲಿ ಇಬ್ಬರಿಗೂ ಕಾರು ಖರೀದಿಸಿ ಕೊಟ್ಟಿದ್ದ ದರ್ಶನ್. ಪವಿತ್ರಾಳ ಆಸೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಮಾರ್ಚ್ 19ಕ್ಕೆ ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರನ್ನ ಖರೀದಿಸಿ ಆ ಪಿಕ್ ಅನ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ಲು. ಆ ಬೆನ್ನಲ್ಲೇ ಪವಿತ್ರ ತನಗೂ ಅದೇ ಕಾರು ಬೇಕು ಅಂತ ದರ್ಶನ್ ಬಳಿ ಹಠ ಹಿಡಿದು ಕೂತಿದ್ಲು. ಹೀಗಾಗಿ ದರ್ಶನ್ ಅವತ್ತು ಅದೇ ರೀತಿಯ ರೇಂಜ್ ರೋವರ್ ಕಾರನ್ನ ಪವಿತ್ರಾಗೂ ಕೊಡಿಸಿದ್ರು. ಅದರಂತೆ ಪವಿತ್ರ ಮಾರ್ಚ್ 28ಕ್ಕೆ ಸೇಮ್ ಕಾರ್ಗೆ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿ ವಿಜಯಲಕ್ಷ್ಮಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೈಪೋಟಿ ಕೊಡುವಂತೆ ನಡೆದುಕೊಳ್ತಿದ್ಲು. ಸೇಮ್ ಡ್ರೆಸ್, ಸೇಮ್ ಜುವೆಲ್ಸ್, ಸೇಮ್ ಕಾರ್ ಎಲ್ಲವೂ ಬೇಕು ಅಂತ ಪವಿತ್ರ ಗೌಡ ಡಿಮ್ಯಾಂಡ್ ಮಾಡ್ತಿದ್ಲ ಅನ್ನೋ ಪ್ರಶ್ನೆ ಇದೆ. ಇನ್ಸ್ಟಾದಲ್ಲಿ ವಿಜಯಲಕ್ಷ್ಮಿ ಫೋಟೋ ಹಾಕ್ತಿದ್ದ ಹಾಗೆ ಪವಿತ್ರ ಬಳಿಯೂ ಅದೇ ರೀತಿಯ ಡ್ರೆಸ್, ಜುವೆಲ್ಸ್ ಇರ್ತಿತ್ತು. ಒಟ್ಟಾರೆ ದಿನಸಿ ಅಂಗಡಿ ವ್ಯಾಪಾರಿಯಾಗಿದ್ದ ಸಂಜಯ್ ಸಿಂಗ್ ಜೊತೆ ಪ್ರೀತಿ ದಾಂಪತ್ಯ ಜೀವನ ಆರಂಭಿಸಿದ್ದ ಪವಿತ್ರ ಗೌಡ ಇದೀಗ ತನ್ನ ಕೋಟಿ ಒಡತಿಯಾಗ್ಬಿಟ್ಟಿದ್ದಾಳೆ. ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಕೂಡ ಆಗ್ಬಿಟ್ಟಿದ್ದಾಳೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.